ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ವಿಕ್ರಮ್ ಕ್ರಿಯೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್ ನೋಡ್ಕೋದು ನನ್ನ ಕೈಯಲ್ಲಿ ಏನೈತೆ. ಸೊ ವಿವೋ Y11 5G ಮೊಬೈಲ್ ಐತೆ. ಸೊ ಈ ಮೊಬೈಲ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಓಪನ್ ಮಾಡಿಬಿಟ್ಟು ರಿವ್ಯೂ ಮಾಡ್ತೀನಿ, ಏನು ಚೆನ್ನಾಗೈತೆ ಚೆನ್ನಾಗಿಲ್ವ ಅಂತ. ಸೊ ಓಕೆನಾ. ಸೊ ವಿಡಿಯೋ ಅನ್ನೋರ್ಗು ನೋಡಿ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿರಿ, ಓಕೆನಾ. ಇನ್ನು ಲೇಟ್ ಯಾಕೆ ಮಾಡೋದು, ನಡೀರಿ ಗೈಸ್ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊಬೈಲ್ನೇ ಮತ್ತೆ ನೋಡ್ಕೊಳ್ಳಿ ನೀವು, ವಿವೋ Y11 5G, ಓಕೆನಾ. ಸೊ ಇನ್ನು ಲೇಟ್ ಯಾಕೆ ಗೈಸ್, ನಡೀರಿ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಆಲ್ರೆಡಿ ಅಂಗಡಿಯಲ್ಲಿ ಅನ್ಬಾಕ್ಸಿಂಗ್ ಆಗಿದೆ. ಸೊ ಇವಾಗ ಜಸ್ಟ್ ನಿಮಗೆ ತೋರಿಸ್ಬೇಕಲ್ವ, ಅದಕ್ಕೋಸ್ಕರ ಓಪನ್ ಮತ್ತೆ ಇನ್ನೊಂದು ಸತಿ ಮಾಡೋಣ, ಓಕೆನಾ. ಸೊ ನೋಡ್ಬೋದು ವಿವೋ Y11 5G, ಓಕೆನಾ. ಸೊ ನೀವೇನಾದರೂ ಈ ಮೊಬೈಲ್ನ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡ್ರೆ ಲಿಂಕ್ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ, ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀವಿ. ಗೈಸ್ ನೋಡ್ಬೋದು, ಈ ಮೊಬೈಲ್ ಪ್ರೈಸ್ ಬಂದುಬಿಟ್ಟು 18,000 ರೂಪಾಯಿ. ಓಕೆ, ನಮ್ಮ ಬಾಕ್ಸಲ್ಲಿ ಏನಾಗಿ ಬಂದೈತೆ ಅಂದರೆ ಒಂದು ಮೊಬೈಲ್ ಬಂದಿದೆ, ಓಕೆನಾ. ವಿವೋ ಮೊಬೈಲ್ ಬಂದಿದೆ, ಅದಕ್ಕೆ ಸೈಡ್ ಇಕ್ಕೋಣ. ಅದಾದ ನಂತರ ಇದೊಂದು ಬಂದಿದೆ, ಸೊ ಅದೇನು ಬೇಕಾಗಿಲ್ಲ. ಸೊ ಅದಾದಮೇಲೆ ಇಲ್ಲಿ ಒಂದು ಸ್ಟಿಕ್ಕರ್ ಏನೋ ಬಂದಿದೆ, ಇದು ಅಂದರೆ ಮೊಬೈಲ್ದು ಬ್ರ್ಯಾಂಡ್ದು, ಅದು ಕೂಡ ಬೇಕಾಗಿಲ್ಲ. ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ವ್ಯಾರಂಟಿ ಕಾರ್ಡ್ ನೋಡ್ಬೋದು, ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ವಿವೋ ಅವರು. ಸೊ 1 ಇಯರ್, ಈ ಮೊಬೈಲ್ 1 ಇಯರ್ ವ್ಯಾರಂಟಿ ಇರುತ್ತೆ, ಓಕೆನಾ. ಸೊ ಅದು ಕೂಡ ಇಕ್ಬಿಡೋಣ. ಮತ್ತು ವಿವೋ ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ, ಅಂದರೆ ಸೊ ಯಾವ ರೀತಿ ಮೊಬೈಲ್ ಯೂಸ್ ಮಾಡಬೇಕಂತ ಜಸ್ಟ್ ಒಂದು ಇದು ಕೊಟ್ಟಿದ್ದಾರೆ, ಗೈಡ್ ಮಾಡೋಕ್ಕೆ, ಓಕೆನಾ. ಸೊ ಇವೇನು ನಮ್ಗೆ ಬೇಕಾಗಿಲ್ಲ. ಅದಾದ ನಂತರ ಮೊಬೈಲಲ್ಲಿ ಏನಿದೆ ಅಂತೆ, ಒಂದು ವೈಟ್ ಕಲರ್ ಪೌಚ್ ಇದೆ, ಓಕೆನಾ. ಪೌಚ್ ಕೂಡ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಈ ಪೌಚ್ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ ಏನಂತ. ಒಂದು 2-3 ಮಂತ್ಸ್ ಇದನ್ನು ರೆಗ್ಯುಲರ್ ಆಗಿ ಯೂಸನ್ನು ಮಾಡಿದ್ರೆ ಇದು ಯೆಲ್ಲೋ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ. ಸೊ ಪೌಚ್ ಕೂಡ ಫೋಲ್ಡ್ ಆಗಿದ್ರೆ ಫೋಲ್ಡ್ ಆಗ್ತೈತೆ, ಓಕೆನಾ, ನೋಡ್ಕೋಬೋದು. ಸೊ ಪೌಚ್ ಕೂಡ ಕ್ವಾಲಿಟಿ ಐತೆ. ನಿಮಗೆ ವೈಟ್ ಪೌಚ್ ಬಗ್ಗೆ ಗೊತ್ತಿರುತ್ತೆ. ಸೊ ಒಂದು 2-3 ಮಂತ್ಸ್ ಯೂಸನ್ನು ಮಾಡಿಬಿಟ್ರೆ ಯೆಲ್ಲೋ ಕಲರ್ ಆಗುತ್ತೆ. ಸೊ ಅದಾದ ನಂತರ ನೋಡ್ಬೋದು, ಚಾರ್ಜರ್ ಕೊಟ್ಟಿದ್ದಾರೆ. 1 ಮಿನಿಟ್. ಒಂದು ಟೈಪ್ ಸಿ ಚಾರ್ಜರ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಚಾರ್ಜರ್ ಕ್ವಾಲಿಟಿ ಕೂಡ ಸೂಪರಾಗಿದೆ, ಓಕೆನಾ. ಅದಾದ ನಂತರ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ ವಿವೋ. ಐ ಥಿಂಕ್ ಇದು ಅಡಾಪ್ಟರು ಎಷ್ಟು ಮೆನ್ಷನ್ ಮಾಡಿಲ್ಲ, ವ್ಯಾಟು ಐ ಥಿಂಕ್ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಸೊ ಅದಾದಮೇಲೆ ನೋಡೋಣ ಅಡಾಪ್ಟರ್ ಎಷ್ಟದಾಯ್ತು ಅಂತ. ಸೊ ಇದು ಕೂಡ ನಮ್ಗೆ ಬೇಕಾಗಿಲ್ಲ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು, ಒಂದು ಸಿಮ್ ಎಜೆಕ್ಷನ್ ಪಿನ್ ಅನ್ನೋದು ಕೊಟ್ಟಿದ್ದಾರೆ ಬಾಕ್ಸಲ್ಲಿ. ಸೊ ಇನ್ನು ಬಾಕ್ಸಲ್ಲಿ ಏನೂ ಇಲ್ಲ, ಓಕೆ. ನಮ್ಮ ಬಾಕ್ಸಲ್ಲಿ ಏನಿಲ್ಲ ಗೈಸ್. ಫಸ್ಟು ಇದು ಮೊಬೈಲ್ದು ಫಸ್ಟ್ ಡೀಟೇಲ್ಸ್ ತಿಳಿಸ್ಕೊಡೋಣ. ಅದಾದಮೇಲೆ ಮೊಬೈಲ್ ಯಾವ ರೀತಿ ಐತೆ ಅದು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ವ್ಯಾರಂಟಿ ಕಾರ್ಡ್ 1 ಇಯರ್ ವ್ಯಾರಂಟಿ ಇದೆ. ಆ್ಯಂಡ್ ಮಾಡಲ್ ನೇಮು V2575 ಐತೆ. ಸ್ಕ್ರೀನ್ ಸೈಜು 17.13 ಸೆಂಟಿಮೀಟರ್ ಐತೆ ಸ್ಕ್ರೀನ್ದು, ಓಕೆನಾ. ಅದಾದಮೇಲೆ ಫೋನ್ ಡೈಮೆನ್ಸಿಟಿ 16.740 ಸೆಂಟಿಮೀಟರ್ ಐತೆ. ಅದಾದ ನಂತರ ಇನ್ನೇನಿದೆ ಅಷ್ಟೇ ಗೈಸ್, ಇದ್ರ ಮೇಲೆ ಇನ್ನೇನು ಇಲ್ಲ. ಸೊ ಇದ್ರ ಮೇಲೆ ಐತೆ ಪೌಚ್ ನೋಡ್ಕೋಬೋದು. ಸೊ ಮೊಬೈಲ್ ಓಪನ್ ಮಾಡೋಣ, ಎಲ್ಲಿದೆ ಕ್ಯಾಮ್ರಾ ನೋಡ್ಕೋಬೋದು, ಕಾಣಿಸ್ತಾಯ್ತಾ. ಮೊಬೈಲ್ ನೋಡ್ಕೋಬೋದು. ಐ ಥಿಂಕ್ ಬ್ಲ್ಯಾಕ್ ಆ್ಯಂಡ್ ಇದು ಯಾವುದು ಕಲರ್ ನನಗೂ ಸರಿಯಾಗಿ ಗೊತ್ತಿಲ್ಲ. ಇದ್ರ ಬಾಕ್ಸ್ ಮೇಲೆ ಕೂಡ ಮೆನ್ಷನ್ ಮಾಡಿಲ್ಲ. ಐ ಥಿಂಕ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಎರಡು ಮಿಕ್ಸ್ ಆ ಥರ ಕಾಣಿಸ್ತೈತೆ ನನಗೆ. ಬ್ಲ್ಯಾಕ್ ಆ್ಯಂಡ್ ಬ್ಲೂ ಎರಡು ಮಿಕ್ಸ್ ಆ ಥರ ಕಾಣಿಸ್ತಿದೆ. ಸೊ ನೋಡ್ಕೋದು, ಇಲ್ಲಿ ಒಂದು ಪೌಚ್ ಇದೆ. ಸೊ ಅದನ್ನು ಪುಟ್ ಮಾಡೋಣ. ಸೊ ನೋಡ್ಕೋದು, ಇವಾಗ ನೋಡಿ ಯಾವ ರೀತಿ ಇದೆ ಮೊಬೈಲ್. ಇದು ಪೌಚ್ ನಮಕ್ಕೆ ಹೋಗಬೇಡ್ರಿ, ಒಂದು 2-3 ಮಂತ್ಸ್ ಯೂಸ್ ಮಾಡಿದ್ರೆ ಯೆಲ್ಲೋ ಕಲರ್ ಆರಾಮಾಗಿ ಕನ್ವರ್ಟ್ ಆಗುತ್ತೆ, ಕಲರ್ ಶೇಡ್ ಆಗುತ್ತೆ. ಅದಾದಮೇಲೆ ಈ ಮೊಬೈಲ್ ಇರುತ್ತೆ ಅಲ್ವಾ, ಇದರದ್ದು ಬ್ಯಾಟ್ರಿ ಕೆಪಾಸಿಟಿ ಬಂದುಬಿಟ್ಟು 6500 mAh ಬ್ಯಾಟ್ರಿ, ಓಕೆನಾ. ಅದಾದಮೇಲೆ 1200 ನಿಟ್ಸ್ ಬ್ರೈಟ್ನೆಸ್ ಇರುತ್ತಲ್ವ, ಅದು ಸ್ವಲ್ಪ ಜಾಸ್ತಿನೇ ಐತೆ, ಒಳ್ಳೆಯ ವಿಷಯ. ಮತ್ತು LGS 5 ಸ್ಟಾರ್ ಅಂತ ಏನೋ ಐತೆ, ಅದೇನು ನಮ್ಗೆ ಗೊತ್ತಿಲ್ಲ ಅಷ್ಟು. ಮತ್ತು IP65 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಐತೆ, ಅಂದರೆ ಬೆಸ್ಟೇ ಅನ್ಬೋದು. ಸೊ ನೀರಲ್ಲಿ ಬಿದ್ದ ತಕ್ಷಣ ತೊಗೊಂಡ್ರೆ ಅಷ್ಟೊಂದು ಏನೂ ಆಗೋಲ್ಲ. ಆ್ಯಂಡ್ ಡಸ್ಟಿಂದ ಕೂಡ ಪ್ರೊಟೆಕ್ಟ್ ಇದೆ, ವಾಟರ್ ಆ್ಯಂಡ್ ಡಸ್ಟಿಂದ ಕೂಡ ಪ್ರೊಟೆಕ್ಟ್ ಇದೆ. ಅದಾದ ನಂತರ
ರ್ಯಾಮ್ ಬಂದುಬಿಟ್ಟು 6 GB ರ್ಯಾಮ್, ರೋಮ್ ಬಂದುಬಿಟ್ಟು 128 GB, ಓಕೆನಾ. 5G ಮೊಬೈಲು, 18,000 ಅಂತ ಅವರೇ ಬರ್ತಿದ್ದಾರೆ. 6500 mAh ಬ್ಯಾಟ್ರಿ ಐತೆ, ಓಕೆನಾ. 33 ವ್ಯಾಟ್ ಚಾರ್ಜರ್ ಇರ್ಬೋದು ಅಂತ ನಂಗೆ ಅನಿಸುತ್ತೆ. ಇದು ಕೂಡ ಸೈಡ್ಗೆ ಇಕ್ಕೋಣ. ಓಕೆ ಗೈಸ್, ಮೇಯ್ನ್ ನಮ್ಮ ಮೊಬೈಲ್ ವಿಷಯಕ್ಕೆ ಬಂದರೆ, ಸೊ ಆನ್ ಮಾಡಬೇಕು. 1 ಮಿನಿಟ್. ವಿವೋ ಅಂತ ಅವ್ರದ್ದು ನೋಡ್ಬೋದು, ಬ್ರ್ಯಾಂಡ್ ಅವ್ರ ನೇಮ್ ಮೆನ್ಷನ್ ಅದು ಆಗ್ತಿದೆ. ಸೊ ನಿಮ್ಗೆ ಬೇಕಂದರೆ ಎಲ್ಲೆಲ್ಲಿ ಕಮೆಂಟ್ ಸೆಕ್ಷನ್ ಬಂದುಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ, ಓಕೆನಾ. ಸೊ 18,000 ಅಂದರೆ ವರ್ತೆ ಅನ್ಬೋದು. ಸೊ ಇನ್ನು ಇದರಲ್ಲಿ ಏನೇನೈತೆ ಅಂತ ತಿಳಿಸ್ಕೊಡ್ತೀನಿ, ನೋಡ್ಬೋದು. ಇಲ್ಲಿ ಬಂದುಬಿಟ್ಟು ಚಾರ್ಜರ್ಸ್, ಟೈಪ್ ಸಿ ಚಾರ್ಜರ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ಹೆಡ್ಫೋನ್ ಜಾಕ್ ಅನ್ನೋದೈತೆ. ಅದಾದ ನಂತರ ನಮಗೆ ಇದು ಪವರ್ ಆನ್ ಆಫ್ ಬಟನ್ ಇರುತ್ತಲ್ವ, ಅದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಆ್ಯಂಡ್ ಪವರ್ ಆನ್ ಆಫ್ ಬಟನ್ ಎರಡು ಅದರಲ್ಲೇ ಕೊಟ್ಟಿದ್ದಾರೆ. ಅದ್ರ ಮೇಲೆ ವ್ಯಾಲ್ಯೂಮ್ ಬಟನ್ ಐತೆ. ಅದಾದ ನಂತರ ಸ್ಪೀಕರ್ ಇಲ್ಲಿ ಕೊಟ್ಟಿಲ್ಲ ಅವರು, ಕೆಳಗಡೆ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ಸ್ಪೀಕರ್. ಇಲ್ಲಿ ನೋಡ್ಬೋದು, ಶೋ ಅನ್ನೋದಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಪೀಕರ್ ಮೇಲೆ ಕೊಟ್ಟಿದ್ದಾರೆ. ಅದಾದ ನಂತರ ಈ ಸೈಡಲ್ಲಿ ಏನೂ ಇಲ್ಲ ಅಷ್ಟು, ಓಕೆನಾ. ಸೊ ನೋಡ್ಬೋದು, ಮೊಬೈಲ್ ಅನ್ನೋದು ಓಪನ್ ಆಯಿತು, ನೋಡ್ಕೊಳ್ಳಿ. ಮೇಲೆ ಸ್ವೈಪ್ ಅನ್ನೋದು ಮಾಡೋಣ, ಓಕೆನಾ. ಶೋ ಅನ್ನೋದು ಆಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ಅದಾದ ನಂತರ ನೋಡ್ಬೋದು, ಬ್ರೈಟ್ನೆಸ್ ನೋಡ್ಬೋದು ಗೈಸ್, ಓಕೆನಾ. ಸೊ ಬೆಸ್ಟ್ ಅಂತ ಅನ್ನಿಸ್ತೈತೆ, ಓಕೆನಾ. ಅದಾದ ನಂತರ ಈ ಫೋನಲ್ಲಿ ಆಲ್ರೆಡಿ ಅವರು ಒಂದು 5 to 10 ಅಪ್ಲಿಕೇಶನ್ಸ್ನ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಕ್ಕಿದ್ದಾರೆ. ಸೊ ನೀವೇನು ಮಾಡ್ಬೇಕು ಹೇಳಿ. ಸೊ ನಿಮಗೆ ಯಾವ್ದು ಬೇಕೋ ಅದು ಇಟ್ಕೊಂಡು ಇನ್ನು ಬೇರೆ ಎಲ್ಲ ಡಿಲೀಟ್ ಮಾಡಿ, ಓಕೆನಾ. ನಿಮ್ಗೆ ಯಾವ್ದು ಬೇಕು ಅಪ್ಲಿಕೇಶನ್ಸು ಯಾವ್ದು ಯೂಸ್ ಮಾಡ್ತೀರಾ ಅವೆಲ್ಲ ಇಟ್ಕೊಂಡು ಬೇರೆ ಎಲ್ಲ ಡಿಲೀಟ್ ಮಾಡಿ, ಓಕೆನಾ. ಅದಾದ ನಂತರ ಫೋನ್ ಏನು ಸ್ಮೂತಾಗಿ ಯೂಸ್ ಅನ್ನೋದು ಆಗ್ತಿದೆ. ಸೊ ಬೆಸ್ಟ್, 18,000 ಒಳ್ಳೆ ಮೊಬೈಲ್ ಅಂತ, ವಿವೋದಲ್ಲಿ ಒಳ್ಳೆ ಮೊಬೈಲ್ ಅಂತ ಅನ್ಬೋದು. ಅದಾದ ನಂತರ ಕ್ಯಾಮ್ರಾ ವಿಷಯಕ್ಕೆ ಬಂದರೆ, 1 ಮಿನಿಟ್ ಗೈಸ್, ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಿದೆ ನೋಡ್ಕೊಂಡು ಫೋಟೋಸು. ಸೊ ಅದು ಈ ಮೊಬೈಲಿಂದಲೇ ತೆಗೆದಿದ್ದು, ಓಕೆನಾ. ಸೊ ಒಂದು ರೇಂಜ್ಗೆ ಬೆಸ್ಟ್ ಬರ್ತೈತೆ ಔಟ್ಪುಟ್ ಕ್ಯಾಮ್ರಾದು. 18,000 ರೇಂಜ್ಗೆ ಯಾವ ರೀತಿ ಬರಬೇಕೋ ಆ ರೀತಿ ಬರ್ತೈತೆ, ಓಕೆನಾ. ಅದಾದ ನಂತರ ಇದು, ಸೊ ನಿಮಗೆ ಬೇಕಂದರೆ ಕಮೆಂಟಲ್ಲಿ ಹೋಗಿಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿರಿ. ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಪರ್ಚೇಸ್ ಅನ್ನೋದು ಮಾಡ್ಬೋದು, ಓಕೆನಾ. ಸೊ ನೀವೇನಾದರೂ ಈ ಮೊಬೈಲ್ ಯೂಸ್ ಮಾಡ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ, ನಾನು ಯೂಸ್ ಮಾಡ್ತಿದ್ದೀನಿ ಬ್ರೋ ಅಂತ, ಓಕೆನಾ. ಸೊ ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ, ಒಂದು ಲೈಕ್ ಮಾಡಿರಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿರಿ. ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿ ಟಾಟಾ, ಬೈ ಬೈ, ಟೇಕ್ ಕೇರ್.